ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸೃಜತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅವ್ಯಂಗಾಯ ನಮಃ. ಓಂ ಹರಿಭ್ಯಾಮುಪಬ್ರಹ್ಮಾಣಿ ಜುಜುಷಾಣಮಸ್ಥುಃ ವಿವಾದಿಷ್ಠಸ್ಯ ರೋಧಸಿ ಮಹಿತ್ವೇಂದ್ರೋ ವೃತ್ರಾಣ್ಯಪ್ರತೀಜಗನ್ವಾನ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 393ನೇಯ ಈ ಭಾಗದಲ್ಲಿ ಅವ್ಯಂಗ ಎಂಬ 134ನೇಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ನಾವು ಶ್ರವಣ ಮಾಡಬೇಕಾಗಿದೆ. ಆರಂಭದಲ್ಲಿ ಅವ್ಯಂಗ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ನೋಡೋಣ. ಅವ್ಯಂಗ ಅಂದರೆ ತನ್ನ ಸಕಲ ದೇವತೆಗಳ ಪರಿವಾರದಿಂದಲೂ ಕೂಡ ಕೂಡಿದವನು ಅಂತ ಅರ್ಥ. ಯಾವತ್ತೂ ಪರಿವಾರ ಸಮೇತನಾಗಿಯೇ ಇರುವವನು, ಮತ್ತೆ ಜ್ಞಾನಾನಂದಮಯವಾದಂತಹ ಅಂಗವುಳ್ಳವನು. ಜ್ಞಾನಾನಂದಮಯವಾದ ಅಂಗ ಇರುವುದರಿಂದಲೇ ಅವನು ಸಾಧಾರಣವಾದಂತಹ ನಮ್ಮ ಈ ಕಣ್ಗಳಿಗೆ, ಈ ಪಂಚೇಂದ್ರಿಯಗಳಿಗೆ ವ್ಯಕ್ತನಾಗೋದಿಲ್ಲ. ಮತ್ತೆ ಈ ಜಗತ್ತನ್ನ ಅವನು ಯಾವತ್ತೂ ರಕ್ಷಿಸ್ತಾ ಇದ್ದಾನೆ, ಅದರೊಳಗೆ ಪ್ರವೇಶ ಮಾಡಿದ್ದಾನೆ. ಜಗದ್ರಕ್ಷಕರಾದಂತಹ ದೇವತೆಗಳನ್ನು ಕೂಡ ಅವನು ಯಾವತ್ತೂ ಕಾಪಾಡ್ತಾನೆ. ಮತ್ತೆ ಅಕಾರವಾಚ್ಯನೂ ಹೌದು ಅವನು, ಪೂರ್ಣನಾದ್ದರಿಂದ. ಮತ್ತೆ ಅಂಗಾಂಗರಹಿತನೂ ಹೌದು, ಪ್ರಾಕೃತ ಅಂಗರಹಿತನಾದವನು. ಈ ಕಾರಣದಿಂದ ಆತನನ್ನ ಅವ್ಯಂಗ ಅಂತ ಹೇಳ್ತಾರೆ. ಅದಲ್ಲದೆ ಈ ಜಗತ್ತಿಗೆ ಹಿಂಸಕರಾದಂತಹ ದುಷ್ಟಶಕ್ತಿಗಳೇನಿವೆ, ಆ ಎಲ್ಲಾ ದುಷ್ಟಶಕ್ತಿಗಳನ್ನು ಕೂಡ ನಾಶಪಡಿಸ್ತಾನೆ. ಆ ಕಾರಣದಿಂದಲೂ ಅವನು ಅವ್ಯಂಗ. ಈ ಬೃಹತಿ ಮಂತ್ರಕ್ಕೆ, ಸದ್ಯ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರಕ್ಕೆ ಸಂಬಂಧಿಸಪಟ್ಟಂತೆ ದುಷ್ಟರನ್ನ ನಾಶ ಮಾಡುವವನು ಅನ್ನುವಂಥ ಅರ್ಥ ಹೆಚ್ಚು ಹೊಂದುತ್ತದೆ. ಈ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಮಾಡಿದ್ದಾರೆ, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡ್ತಾರೆ ಅನ್ನೋದನ್ನೆಲ್ಲ ಮುಂದೆ ನೋಡೋಣ. ಈಗ ಯುಜೇರಥಂ ಗವೇಷಣಂ ಹರಿಭ್ಯಾಮುಪಬ್ರಹ್ಮಾಣಿ ಜುಜುಷಾಣಮಸ್ಥುಃ ವಿವಾಧಿಷ್ಠಸ್ಯ ರೋದಸಿ ಮಹಿತ್ವೇಂದ್ರೋ ವೃತ್ರಾಣ್ಯಪ್ರತಿ ಜಘನ್ವಾನ್ ಅಂತ ಮೂಲ ಮಂತ್ರ. ಅದರಲ್ಲಿ ಯುಜೇರಥಂ ಗವೇಷಣಂ ಅನ್ನೋದೊಂದನ್ನು ಬೇರ್ಪಡಿಸಿದ್ದಾರೆ, ಅದನ್ನು ಹಿಂದಿನ ಮಂತ್ರಕ್ಕೆ ತಗೊಂಡಿದ್ದಾರೆ. ಈ ಮಂತ್ರದಲ್ಲಿ ಕೇವಲ ಮುಂದಿನ ಭಾಗ ಮಾತ್ರ ಸಂಪಾದಿತವಾಗಿ ಬೃಹತಿ ಮಂತ್ರವಾಗಿ ನಮ್ಮೆದುರಿಗಿದೆ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಮಾಡಿದ್ದಾರೆ, ಗವೇಷಣ ಅನ್ನೋಕೆ ನಾವು ಹಿಂದೆ ನೋಡಿದ್ದೇವೆ. ಗೋವುಗಳನ್ನು ನಮಗೆ ಕೊಡುವಂಥವನು ಈ ಭಗವಂತ ಅಂತ ಅದರ ಅರ್ಥ. ಅಂಥ ಇಂದ್ರನನ್ನ ಹೊಂದುವುದಕ್ಕಾಗಿ ಹರಿಭ್ಯಾಮ್ 2 ಕುದುರೆಗಳನ್ನ ಹೂಡಿ ಅವನ ಬಳಿಗೆ ನಾನು ಹೋಗ್ತೇನೆ ಅಂತ ಒಂದರ್ಥ. ಇಂದ್ರವಾಹಾಭ್ಯಾಮ್ ಸ್ತೋತ್ರೈಹಿ ಅಹಂ ಯುನಜ್ಮಿ ಅಂತ ಸ್ತೋತ್ರಗಳ ಮೂಲಕ ಆತನನ್ನ ಹೊಂದುತ್ತೇನೆ ಅಂತ ಅರ್ಥ ಸಾಯಣಾಚಾರ್ಯ ಹೇಳ್ತಾರೆ. ಬ್ರಹ್ಮಾಣಿ ಅಂದ್ರೆ ಸ್ತೋತ್ರಗಳು. ಮುಂದೆ ವೇದದಲ್ಲೇ ಬ್ರಹ್ಮಾಣಿ ಅಂತ ಶಬ್ದ ಇದೆ, ಅದಕ್ಕೆ ಸ್ತೋತ್ರಗಳು ಅಂತ ಅರ್ಥ. ಈ ಎಲ್ಲಾ ಸ್ತೋತ್ರಗಳು ಕೂಡ ಆ ಭಗವಂತನನ್ನೇ ತಲುಪ್ತವೆ. ಯಾಕೆಂದ್ರೆ ಅವನು ಜುಜುಷಾಣ, ಪರಿವಾರ ಸಮೇತನಾಗಿ ಎಲ್ಲ ದೇವತೆಗಳಿಂದಲೂ ಸೇವ್ಯನಾದವನು. ಅವನನ್ನ ಈ ಎಲ್ಲ ಸ್ತೋತ್ರಗಳು ಕೂಡ ಆರಾಧನೆ ಮಾಡ್ತಾ ಇವೆ. ಅಂತಹ ಈ ಇಂದ್ರ
ತನ್ನ ಮಹಿಮೆಯಿಂದ ಈ ಭೂಮ್ಯಾಕಾಶಗಳನ್ನು ಕೂಡ ಮೀರಿ ನಿಂತಿದ್ದಾನೆ, ಅವುಗಳನ್ನು ಮೆಟ್ಟಿ ನಿಂತಿದ್ದಾನೆ. ಯಾರು ಎದುರಾಳಿಗಳಿಲ್ಲದೇ ಇರುವಂತಹ, ಅಪ್ರತಿ ಅಂದ್ರೆ ಎದುರಾಳಿಗಳಿಲ್ಲದಂತಹ ಈ ವೃತ್ರರನ್ನು ಕೂಡ, ಶತ್ರುಗಳನ್ನು ಕೂಡ ಅವನು ಕೊಂದು ಹಾಕಿದ್ದಾನೆ. ಇದಿಷ್ಟು ಸಾಯಣಾಚಾರ್ಯ ಹೇಳುವಂತಹ ಅರ್ಥ. ಮುಂದೆ ಭಗವಂತ ಆಚಾರ್ಯ ಹೇಳುವಂತಹ ಅರ್ಥವನ್ನು ಕೂಡ ಮೂಲ ಮಂತ್ರಕ್ಕೆ ನಾವು ನೋಡ್ತೇವೆ. ಅದಕ್ಕಿಂತ ಮೊದಲು ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅನ್ನೋದನ್ನು ನೋಡೋಣ. ಹರಿಭ್ಯಾಂ ಅಂದ್ರೆ ಅಶ್ವಾಭ್ಯಾಂ ಅಂತ ಅರ್ಥ. ಕುದುರೆಗಳ ಮೂಲಕ ರಥವನ್ನು ನಾನು ಸಜ್ಜುಗೊಳಿಸ್ತೇನೆ ಅಂತ ಅರ್ಥ. ಮುಂದೆ ಜುಜುಷಾಣ ಅಂದ್ರೆ ಸೇವ್ಯಮಾನನಾದವನು, ಎಲ್ಲ ದೇವತೆಗಳಿಂದಲೂ ಸೇವ್ಯಮಾನನಾದವನು. ಸಾಂಗ ಸಪರಿವಾರ ಅಂತ ಅದರ ಅರ್ಥ. ಅಂಥ ಈ ಭಗವಂತನನ್ನ ಈ ಎಲ್ಲ ನಾನು ಮಾಡುವಂತಹ ಸ್ತೋತ್ರಗಳು ಹೋಗಿ ತಲುಪ್ತವೆ. ನನ್ನ ರಥದಲ್ಲಿ ಆ ಕುದುರೆಗಳನ್ನು ಕಟ್ಟಿದ್ದೇನೆ, ಮುಂದೆ ಆ ಸ್ತೋತ್ರಗಳನ್ನು ಕೂಡ ಮಾಡ್ತಾ ಇದ್ದೇನೆ. ಆ ಭಗವಂತನನ್ನ ಆ ಮೂಲಕ ನಾನು ತಲುಪ್ತೇನೆ. ಅವನು ಸ್ತುತಶ್ಚ ಅಸೌ ಪ್ರಸನ್ನಶ್ಚ ಸ್ವಪರಿವಾರ ದೇವತಾಗಣ ಆಜ್ಞಾಪ್ಯ, ತನ್ನ ಪರಿವಾರದಂತಹ ದೇವತಾಗಣಗಳನ್ನ ಆಜ್ಞಾಪನೆ ಮಾಡಿ ಅವ್ರ ಜೊತೆಗೆ ರಥವನ್ನೇರಿ ನಮ್ಮ ಶತ್ರುಗಳನ್ನೆಲ್ಲವನ್ನು ಕೂಡ ಗೆಲ್ತಾನೆ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಮಹಿತ್ವ ಅಂದ್ರೆ ಅದು ಮಹಿತ್ವನ ಅಂತ ಅರ್ಥ. ತೃತೀಯ ವಿಭಕ್ತಿ ಏಕವಚನ ಮಹಿತ್ವನ. ತೃತೀಯ ವಿಭಕ್ತಿಯನ್ನು ಬಿಟ್ಟು ವೇದದಲ್ಲಿ ಹೇಳಿದ್ದಾರೆ. ತನ್ನ ಮಹಿಮೆಯಿಂದ ದ್ಯಾವಾ ಪೃಥಿವ್ಯವು ಭೂಮ್ಯಾಕಾಶಗಳನ್ನ ವಿಭಾಧಿಷ್ಟ ಬಾಧಿಸಿದ್ದಾನೆ, ಮೆಟ್ಟಿ ನಿಂತಿದ್ದಾನೆ, ಅವುಗಳಿಗಿಂತಲೂ ಹೆಚ್ಚು ವ್ಯಾಪ್ತನಾಗಿದ್ದಾನೆ. ತತಃ ಅಧಿಕಂ ವ್ಯಾಪ್ತ ಅಭೂತ್ ಅಂತ ಅದರ ಅರ್ಥ. ಇಂತಹ ಈ ಭಗವಂತ ಅಪ್ರತಿದ್ವಂದ್ವಾನಿ, ಅಪ್ರತಿ ಅಂದ್ರೆ ಅಪ್ರತಿದ್ವಂದ್ವಾನಿ, ಎದುರಾಳಿಗಳಿಲ್ಲದ ವೃತ್ರಾಣಿ, ನಮ್ಮ ಕಾರ್ಯಕ್ಕೆ ಪ್ರತಿಬಂಧಕರಾದಂತಹ ಅಂತರ್ಬಾಹ್ಯ ಶತ್ರುಗಳನ್ನ ಜಘನ್ವಾನ್ ಕೊಂದು ಹಾಕಿದ್ದಾನೆ ಅಂತ ಅದರ ಅರ್ಥ. ಅಂಗ ಅಂದ್ರೆ ದೇವತಾ ಪರಿವಾರ, ವ್ಯಂಗ ಅಂದ್ರೆ ದೇವತಾ ಪರಿವಾರಗಳು ಇಲ್ಲದವನು ಅಂತ ಅರ್ಥ. ವಿ ಅನ್ನೋದಕ್ಕೆ ವಿಗತಾನಿ ಅಂಗಾನಿ ಯಸ್ಮಾತ್ ಸಹ ವ್ಯಂಗ, ಪರಿವಾರ ದೇವತಾ ರಹಿತನಾದವನು. ಅವ್ಯಂಗ ಅಂದ್ರೆ ಪರಿವಾರ ದೇವತಾ ರಹಿತನ ಅಲ್ಲದವನು. ಹಾಗಾಗಿ ಪರಿವಾರ ದೇವತೆಗಳಿಂದ ಕೂಡಿಯೇ ಇದ್ದಾನೆ ಅಂತ ಅರ್ಥ. ಅರ್ಥಕ್ಕೊಂದು ಒತ್ತು ಬರ್ತದಲ್ಲಿ. ಅಲ್ಪಾಕ್ಷರೇಣ ಶಕ್ಯೇಪಿ ವಕ್ತುಂ ಬಹುವಕ್ಷರಂ ಇದೆ ಉಕ್ತಸ್ಯ ಆಧಿಕ್ಯಮೇವಾತ್ರ ಅಂತ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ. ಕೆಲವೇ ಅಕ್ಷರಗಳಿಂದ ಹೇಳಲಿಕ್ಕೆ ಸಾಧ್ಯ ಆಗುವುದಿದ್ದರೂ ಕೂಡ ಅನೇಕ ಅಕ್ಷರಗಳನ್ನು, ಕೆಲವೇ ಅರ್ಥಗಳನ್ನ, ಶಬ್ದಗಳನ್ನು ಪ್ರಯೋಗ ಮಾಡಿದ್ರೂ ಕೂಡ ನಮಗೆ ಸಿಗಬೇಕಾದ ಅರ್ಥ ಸಿಕ್ಕಾಗ ಹೆಚ್ಚು ಅರ್ಥಗಳನ್ನು ಯಾಕೆ ಪ್ರಯೋಗ ಮಾಡ್ತಾರೆ ಅಂದ್ರೆ ಉಕ್ತಸ್ಯ ಆಧಿಕ್ಯಮೇವಾತ್ರ, ಏನು ಅರ್ಥವನ್ನು ಅಲ್ಲಿ ವರ್ಣನೆ ಮಾಡಿ ತೊಡಗಿರ್ತಾರೆ ಆ ಅರ್ಥಕ್ಕೆ ಒಂದು ಆಧಿಕ್ಯವನ್ನು, ಹೆಚ್ಚಳವನ್ನು ತೋರಿಸುವುದು ಅದರ ಉದ್ದೇಶ ಆಗಿರ್ತದೆ. ಆದ್ರಿಂದ ಇಲ್ಲಿಯೂ ಕೂಡ ಅಂಗ ಅಂದ್ರೆ ಭಗವಂತನ ಪರಿವಾರಗಳು, ವ್ಯಂಗ ಅಂದ್ರೆ ಪರಿವಾರ ರಹಿತ, ಅವ್ಯಂಗ ಅಂದ್ರೆ ಮತ್ತೆ ಪರಿವಾರ ಸಮೇತ ಅಂತ ಅರ್ಥ ಆಗ್ತದೆ. ಪರಿವಾರ ರಹಿತನಲ್ಲದವನು ಅಂತ ಹೇಳುವುದ್ರ ಉದ್ದೇಶ ಏನು? ಪರಿವಾರ ಸಮೇತನೇ ಆಗಿದ್ದಾನೆ ಅಂತ ನೇರವಾಗಿ ಹೇಳಿಬಿಡ್ಬೋದಲ್ಲ. ಪರಿವಾರ ಸಮೇತ ಅಂತ ಹೇಳುವುದಕ್ಕೂ ಪರಿವಾರ ರಹಿತ ಅಲ್ಲದವನು ಅಂತ ಹೇಳುವುದಕ್ಕೂ ಏನು ವ್ಯತ್ಯಾಸ? ಯಾಕೆ ಹೀಗೆ ಎರಡು ನಿಷೇಧಗಳನ್ನು ಮಾಡಿ ಒಂದು ವಿಧಿಯನ್ನ ಒತ್ತಿ ಹೇಳ್ತಾ ಇದ್ದಾರೆ ಅಂದ್ರೆ ಬಹುಪರಿವಾರ ಯುಕ್ತ ಉಕ್ತಸ್ಯ ಆಧಿಕ್ಯಮೇವಾರ್ಥಂ, ದೊಡ್ಡ ಪರಿವಾರದಿಂದ ಕೂಡಿದವನು ಅಂತ ಅರ್ಥ ಅಲ್ಲಿ ಸಿಗ್ತದೆ. ಆದ್ರಿಂದ ಇಲ್ಲಿ ಅವ್ಯಂಗ ಅಂದ್ರೆ ಮಹಾಪರಿವಾರದಿಂದ ಕೂಡಿದವನು ಅಂತ ಅದರ ಅರ್ಥ. ಇದು ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥ. ಇದಕ್ಕೆ ಭಗವಂತ ಆಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಅವ್ಯಂಗ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಬೇರೆ ಇದೆ. ಹೊಸದಾಗಿ ಈ ಬೃಹತಿ ಮಂತ್ರಗಳನ್ನು, ವಿಷ್ಣು ಸಹಸ್ರನಾಮದ ಸ್ತೋತ್ರದ ಮಂತ್ರಗಳನ್ನು ಕೇಳುವವರಿಗೂ
ಒಂದು ಸೂಚನೆ ಇದೆ. ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯರು ಇಬ್ಬರು ಕೂಡ ತಮ್ಮದೇ ಆದ ಕ್ರಮದಲ್ಲಿ ಬೃಹತಿ ಮಂತ್ರಗಳನ್ನು ಸಂಪಾದನೆ ಮಾಡಿ ತೋರಿಸಿದ್ದಾರೆ. ನಾವು ನೋಡ್ತಾ ಇರುವಂತಹ ಅವ್ಯಂಗ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿಂದೆ ಇರ್ತದೆ. ಯಾವತ್ತು ಯಾವುದೇ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಸಂಬಂಧಪಟ್ಟಂತೆ ವೇದ ಮಂತ್ರದ ನಡೆ ಸ್ವಲ್ಪ ಹಿಂದೆ ಇರ್ತದೆ. ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ 1-2 ಮಂತ್ರಗಳನ್ನು ದಾಟಿ ಮುಂದೆ ಹೋಗಿರ್ತಾರೆ. ಅದೇ ಶಬ್ದದ, ಅದೇ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅದೇ ಮಂತ್ರದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಅದೇ ವೇದ ಭಾಗದ ಮುಂದಿನ 1-2 ಮಂತ್ರಗಳನ್ನ ಭಗವಂತಾಚಾರ್ಯರು ಜೋಡಿಸಿಕೊಂಡಿರ್ತಾರೆ. ಎಲ್ಲಾ ಮಂತ್ರಗಳಿಗೂ ಎಲ್ಲರೂ ಅರ್ಥ ಹೇಳಿರ್ತಾರೆ. ಆದರೆ 1-2 ಮಂತ್ರಗಳಿಂದ ಹಿಂದೆ ಬಿದ್ದಿರ್ತಾರೆ ರಘುನಾಥ ಸ್ವಾಮಿಗಳು, ಮುಂದೆ ಇರ್ತಾರೆ ಭಗವಂತಾಚಾರ್ಯರು. ದಸಿ ಮಹಿತ್ವೇಂದ್ರೋ ವೃತ್ರಾಣ್ಯ ಪ್ರತಿ ಜಗನ್ವಾನ್ ಆಪಶ್ಚಿತ್ ಪಿಪ್ಯು ಸ್ತರ್ಯೋನ ಗಾವೋ ನಕ್ಷನೃತಂ ಜಲಿತಾರಸ್ತ ಇಂದ್ರ ಅಂತ ಬೃಹತಿ ಮಂತ್ರ ಇದೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಅದರ ಅರ್ಥ ನಾವು ಮುಂದೆ ನೋಡ್ತೇವೆ. ಈ ಅವ್ಯಂಗ ಎಂಬ ಶಬ್ದಕ್ಕೆ ಅರ್ಥ ಏನು? ನಾನು ಈಗ ಇಲ್ಲಿ ತಗೊಂಡಿರುವ ಅರ್ಥ, ನನ್ನ ಅನ್ವಯಾರ್ಥದಲ್ಲಿ ಬರೆದಿರುವುದು ಈ ಭಗವಂತಾಚಾರ್ಯ ಹೇಳಿದ ಅರ್ಥವನ್ನೇ. ಅವಧಾತುವಿಗೆ ಹಿಂಸಾ ಮಾಡೋದು ಅಂತಲೂ ಒಂದು ಅರ್ಥ ಇದೆ. ಹಾಗಾಗಿ ಅವಿಗಳು, ಅವಿಹಿ ಅವಿ ಅವಯ ಅಂತ ಕವಿ ರವಿ ಹರಿ ಶಬ್ದದಂತೆ. ಅವಿಗಳು ಅಂದ್ರೆ ಹಿಂಸಕರಾದಂತಹ ದೈತ್ಯರು. ಅವರನ್ನ ಅಂಗಯತಿ ತೊಲಗಿಸ್ತಾನೆ. ಅದಕ್ಕಾಗಿ ಈತನನ್ನ ಅವ್ಯಂಗ ಅಂತ ಹೇಳಬೇಕು. ಅವಿ ಪ್ಲಸ್ ಅಂಗ ಅವ್ಯಂಗ ಅಂತ ಹೀಗಾಗಿದೆ. ಅವಿ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಅಂತನೂ ಅರ್ಥ ಇದೆ. ಯಾಕೆಂದ್ರೆ ಅವಗತಿ, ಅವಧಾತುವಿಗೆ ಗತಿ ಅಂತನೂ ಒಂದು ಅರ್ಥ ಇದೆ. ಗತಿ ಅಂದ್ರೆ ತಿಳಿಯುವುದು ಅಂತ ಅರ್ಥ. ಆ ಅಪರೋಕ್ಷ ಜ್ಞಾನವನ್ನ ಕೊಡುವಂಥವನು. ಅಪರೋಕ್ಷ ಜ್ಞಾನವನ್ನು ಕೊಡುವಂಥವನು. ಮೊದಲು ಶಾಸ್ತ್ರವನ್ನು ಓದಿದಾಗ ನಮಗೆ ಪರೋಕ್ಷವಾದ ಜ್ಞಾನ ಬರಬೇಕು. ಆಮೇಲೆ ಒಂದು ಮಾನಸಾಪರೋಕ್ಷ ಬರ್ತದೆ. ಆ ಮಾನಸಾಪರೋಕ್ಷವನ್ನು ಇವನು ತೊಲಗಿಸ್ತಾನೆ. ಮುಂದೆ ಸ್ವರೂಪಾಪರೋಕ್ಷವನ್ನೇ ಕೊಡ್ತಾನೆ. ಹೀಗಾಗಿ ಗಮಯತಿ ಅಂದ್ರೆ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ ಅಂತನೂ ಅರ್ಥ ಹೌದು, ಅಪರೋಕ್ಷ ಜ್ಞಾನವನ್ನು ತೊಲಗಿಸ್ತಾನೆ ಅಂತನೂ ಅರ್ಥ ಹೌದು. ಮಾನಸಾಪರೋಕ್ಷವನ್ನು ತೊಲಗಿಸಿ ಸ್ವರೂಪಾಪರೋಕ್ಷವನ್ನು ಕೊಡ್ತಾನೆ ಅಂತ ಅದರ ಅವ್ಯಂಗ ಎಂಬ ಶಬ್ದಕ್ಕೆ ಅರ್ಥ ಆಗ್ಬಹುದು. ಅವ್ಯ ಅಂದ್ರೆ ಪ್ರಿಯ, ಪ್ರೀತಿ ಅಂತನೂ ಅರ್ಥ ಇದೆ ಅವಧಾತುವಿಗೆ. ಅಂತಹ ಪ್ರೀತಿ ಪಾತ್ರರಾದವರನ್ನ ಮುಕ್ತ ಲೋಕಕ್ಕೆ ಕರ್ಕೊಂಡು ಹೋಗುವಂಥವನು ಅನ್ನುವಂಥ ಅರ್ಥನೂ ಆ ಅವ್ಯಂಗ ಎಂಬ ಶಬ್ದಕ್ಕೆ ಬರ್ತದೆ. ಇದಿಷ್ಟು ಆ ಭಗವಂತಾಚಾರ್ಯರು ಆ ಅವ್ಯಂಗ ಎಂಬ ಶಬ್ದಕ್ಕೆ ಹೇಳಿದಂಥ ಅರ್ಥ. ಮೂಲ ಮಂತ್ರಕ್ಕೆ ಅವ್ರೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಕುದುರೆಗಳ ಮೂಲಕ ರಥವನ್ನು ನಾನು ಸಜ್ಜುಗೊಳಿಸ್ತೇನೆ. ಆ ರಥದಲ್ಲಿ ಕೂತ್ಕೊಂಡು ನಾವು ಮಾಡುವ ಯಜ್ಞದ ವೇದಿಕೆಗೆ ಆ ಭಗವಂತ ಬರಬೇಕಾಗಿದೆ. ಮತ್ತೆ ಬ್ರಹ್ಮಾಣಿ ಅಂದ್ರೆ ನಾವು ಮಾಡಿದಂಥ ಸ್ತೋತ್ರಗಳು ಆ ಭಗವಂತನನ್ನು ಸೇವೆ ಮಾಡ್ತವೆ. ಸೇವೆ ಮಾಡಿ ಅವನು ಸಂಪ್ರೀತನಾಗ್ತಾನೆ. ಆ ಸೇವೆಯನ್ನು ಸ್ವೀಕಾರ ಮಾಡಿ ಭಗವಂತ. ಏನು ನಾವು ಅವನನ್ನು ಸ್ತೋತ್ರ ಮಾಡ್ತೀವಿ ಅಂದ್ರೆ, ಭಗವಂತ ತನ್ನ ಮಹಿಮೆಯಿಂದ ರೋದಸಿ ಅಂದ್ರೆ ದ್ಯಾವಾ ಪೃಥಿವ್ಯವು, ದ್ಯಾವಾ ಪೃಥಿವಿ ಅನ್ನೋ ಶಬ್ದಕ್ಕೆ ಶ್ರೀಭೂದೇವಿ ದೇವಿ ಇರುವಂತ ಅರ್ಥವನ್ನ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ರಿಂದ ಇವರಿಬ್ಬರು ಕೂಡ, ಶ್ರೀದೇವಿ ಭೂದೇವಿಯರಿಬ್ಬರು ಕೂಡ ದ್ಯಾವಾ ಪೃಥ್ವಿಗಳು ಅಂತ ಶಾಸ್ತ್ರದಲ್ಲಿ ಕರೆಸ್ಕೊಂಡಿದ್ದಾರೆ. ಅವರನ್ನೇ ರೋದಸಿ ಅಂತಲೂ ಕರೀತಾರೆ. ರೋದಸಿ ಎಂಬ ಶಬ್ದ ಶ್ರೀದೇವಿ ಭೂದೇವಿಯರಿಬ್ಬರನ್ನು, ದ್ಯು ಮತ್ತು ಭೂ ಇಬ್ಬರನ್ನು ಕೂಡ ಹೇಳುವಂತ ಒಂದೇ ಶಬ್ದ. ಅವರಿಬ್ಬರನ್ನು ಇವನು ಮೀರಿ ನಿಂತಿದ್ದಾನೆ, ಅದಕ್ಕಿಂತ ಹೆಚ್ಚಿನ ಮಹಿಮೆಯನ್ನು ಹೊಂದಿದ್ದಾನೆ ಅಂತ ಅರ್ಥ. ಎದುರಾಳಿಗಳಿಲ್ಲದಂತಹ ದುಷ್ಟರ ಪಡೆಗಳನ್ನು ಕೂಡ ಅವನು ನಾಶ ಮಾಡ್ತಾನೆ ಅಂತ ಇದು ಒಟ್ಟಾರೆ ಭಗವಂತಾಚಾರ್ಯರು ನಮಗೆ ತೋರಿಸಿಕೊಟ್ಟಿರುವಂತಹ ಅರ್ಥ. ಇನ್ನು ಮುಂದೆ ಅನ್ವಯಾರ್ಥ ಏನು ಅಂತ ಅನ್ನೋದನ್ನ ನೋಡೋಣ.
ನಾನು ಮಾಡಿರುವಂತಹ ಅನ್ವಯಾರ್ಥ ಭಾವಾರ್ಥ. ಜುಜುಷಾಣ, ಜುಜುಷಾಣ ಎಂಬ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಮೂಲ ಋಗ್ವೇದ ಮೂಲ ಆ ಜುಷ ಪ್ರೀತಿ ಸೇವನೆಯೋ ಅನ್ನೋ ಮಾತಿಗೆ, ಅನ್ನೋ ಧಾತುವಿಗೆ ಒಂದು ಸೇವೆಯನ್ನ ಮಾಡುವುದು ಅಂತ ಅರ್ಥ, ಮತ್ತೆ ಸಂಪ್ರೀತನಾಗುವುದು ಅಂತನೂ ಅರ್ಥ. ಇವನು ಈ ಭಗವಂತ ಎಲ್ಲರ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ, ಸೇವೆಯನ್ನು ಸ್ವೀಕಾರ ಮಾಡಿ ಸಂಪ್ರೀತನಾಗಿದ್ದಾನೆ ಅಂತ ಕೂಡ ಅದಕ್ಕೆ ಅರ್ಥ. ಎರಡೂ ಅರ್ಥಗಳಾಗಬಹುದು ಅದಕ್ಕೆ. ಹೀಗೆ ಎರಡು ಅರ್ಥಗಳು ಆ ಮಾತಿಗೆ ಬರ್ತವೆ. ಭಕ್ತರ ಸೇವೆಯನ್ನು ಈಗ ಅವನು ಸ್ವೀಕಾರ ಮಾಡ್ತಾನೆ, ಸೇವೆಯನ್ನು ಸ್ವೀಕಾರ ಮಾಡಿ ಅವನು ನಮ್ಮ ಬಳಿಗೆ ಬರ್ತಾನೆ ಅಂತ ಅರ್ಥ. ಅಂಥ ಇಂದ್ರನನ್ನ, ಈ ಭಗವಂತನನ್ನ ಹರಿಭ್ಯಾಂ, ಹರಿ ಎಂಬ ಶಬ್ದಕ್ಕೆ ಕುದುರೆ ಅಂತ ಅರ್ಥ ಉದಾಹರಣೆ ಹೇಳಿದ್ದಾರೆ. ನಾನು ಇದೊಂದು ಸ್ವಲ್ಪ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಹರಿ ಅಂದ್ರೆ ಕುದುರೆ ಅಂತ ಅರ್ಥ. ಹೌದು, ಕುದುರೆ ಅಂದ್ರೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳೆಂಬ ಕುದುರೆಗಳು. ಇಂದ್ರಿಯಾಣಿ ಹಯಾನಾಹು ಅಂತ ಕಾಟಕೋಪನಿಷತ್ನಲ್ಲಿದೆ, ನಮಗಿದು ಗೊತ್ತಿದೆ. ಆದ್ದರಿಂದ ಈ ಎಲ್ಲ ವೇದಾಭಿಮಾನಿ ದೇವತೆಗಳು ಕೂಡ ಈ ಭಗವಂತನನ್ನ, ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿ ಸಂಪ್ರೀತನಾಗುವಂತಹ ಭಗವಂತನನ್ನ ಎಲ್ಲ ವೇದಾಭಿಮಾನಿ ದೇವತೆಗಳು, ಮುಂದೆ ಬ್ರಹ್ಮಾಣಿ ಅಂತಿದೆ. ಬ್ರಹ್ಮಾಣಿ ಅಂದ್ರೆ ಬ್ರಹ್ಮ ಅಂದ್ರೆ ವೇದ. ಆ ಎಲ್ಲ ವೇದಾಭಿಮಾನಿ ದೇವತೆಗಳು ಕೂಡ ತಮ್ಮ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಂದ ಪೂಜೆ ಮಾಡ್ತಾರೆ. ಉಪಾಸ್ತು ಅಪೂಪುಜನ್. ಮತ್ತೆ ಸ್ಯಹ, ಸ್ಯಹ ಅಂದ್ರೆ ತ್ಯಹ, ಸಹ. ಸಹ ಅಂತೇನು ಹೆಚ್ಚು ಪ್ರಸಿದ್ಧವಾದ ಸಂಸ್ಕೃತದ ಶಬ್ದ ಇದೆ, ಅದನ್ನೇ ಸ್ಯಹ ಅಂತ ಈ ಒಂದು ಸ್ವಲ್ಪ ಅಪರೂಪದ ಶಬ್ದ. ಸಹ ಅಂತಾನೆ ಅರ್ಥ, ಪ್ರಸಿದ್ಧನಾದವನು, ಶಾಸ್ತ್ರದಲ್ಲಿ ಪ್ರಸಿದ್ಧನಾದವನು ಅಂತ ಅರ್ಥ. ಅಂಥ ಆ ಭಗವಂತ ಮಹಿತ್ವ ಅಂದ್ರೆ ಮಹಿತ್ವನ, ತನ್ನ ಮಹಿಮೆಯಿಂದ ರೋದಸಿ ದ್ಯಾವಾ ಪೃಥ್ವಿಗಳನ್ನ, ಅರ್ಥಾತ್ ಶ್ರೀದೇವಿ ಭೂದೇವಿಯರನ್ನ, ವಿಬಾಧಿಷ್ಟ ಅಪಿಪಿಡತ್ ಭೂಮ್ಯಾಕಾಶಗಳನ್ನು ಮೆಟ್ಟಿ ನಿಂತಿದ್ದಾನೆ ತ್ರಿವಿಕ್ರಮ ರೂಪದಿಂದ. ಅದಲ್ಲದೆ ಶ್ರೀದೇವಿ ಭೂದೇವಿಯರನ್ನು ಕೂಡ ಮೀರಿ ನಿಂತಿದ್ದಾನೆ ಅಂತ ಈಗ ಎರಡು ಅರ್ಥಗಳನ್ನು ಕೂಡ ತಿಳ್ಕೊಳ್ಬಹುದು. ಅದಲ್ಲದೆ ಅಪ್ರತಿ ಅಂದ್ರೆ ಅಪ್ರತಿದ್ವಂದ್ವಾನಿ, ಯಾರೂ ಎದುರಾಳಿಗಳಿಲ್ಲದಂತಹ ವೃತ್ರಾಣಿ ಅಸುರದ ಗುಂಪುಗಳನ್ನ ಜಗನ್ವಾನ್ ಇವನು ಕೊಂದು ಹಾಕಿದ್ದಾನೆ. ಈ ಅವ್ಯಂಗ ಎಂಬ ಶಬ್ದಕ್ಕೂ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನು ನೋಡೋಣ. ಅವಂತಿ, ಅವಧಾತುವಿಗೆ ಅನೇಕ ಅರ್ಥಗಳಿವೆ. ಓಂಕಾರ ಹೊರಟಿರುವುದು, ನಿಷ್ಪನ್ನಾಗಿರುವುದು ಈ ಅವಧಾತುವಿನಿಂದಲೇ. ಆದ್ರಿಂದ ಅವಂತಿ ಅಂದ್ರೆ ಹಿಂಸಂತಿ, ಜಗತ್ತಿಗೆ ಪೀಡೆ ಕೊಡುವಂಥವರು ಅವಿಗಳು. ಅಂಥ ಆ ಅವಿಗಳನ್ನ ಇವನು ನಾಶ ಮಾಡ್ತಾನೆ. ಅಂಗಯತಿ ಅಂದ್ರೆ ಅಪಗಮಯತಿ, ತೊಲಗಿಸ್ತಾನೆ. ಅದಕ್ಕಾಗಿ ಆತನನ್ನ ಅವ್ಯಂಗ ಅಂತ ಹೇಳ್ತಾರೆ. ಅವೀನ್ ಅಂಗಯತಿ ಇತಿ ಅವ್ಯಂಗ. ಇದು ಭಗವಂತಾಚಾರ್ಯ ಹೇಳಿದ ಅರ್ಥನೇ ಇದೆ, ಅದನ್ನೇ ಇಲ್ಲಿ ತಗೊಂಡಿದ್ದೇನೆ. ಆ ಅರ್ಥವನ್ನ ಬೃಹತಿ ಮಂತ್ರ ಅಪ್ರತಿ ವೃತ್ರಾಣಿ ಜಗನ್ವಾನ್ ಅಂತ ವರ್ಣನೆ ಮಾಡಿದೆ. ಎದುರಾಳಿಗಳಿಲ್ಲದ ಅಸುರರ ಗುಂಪುಗಳನ್ನ ಅವನು ಜಗನ್ವಾನ್ ನಾಶ ಮಾಡಿದ್ದಾನೆ ಅಂತ ವರ್ಣನೆ ಮಾಡಿದೆ. ಇದು ಒಂದು ಸಂಬಂಧ ಬೃಹತಿ ಮಂತ್ರಕ್ಕೂ ಆ ವಿಷ್ಣು ಸಹಸ್ರನಾಮದ ಮಂತ್ರಕ್ಕೂ ನಾಮಕ್ಕೂ. ಅದಲ್ಲದೆ ಅವ್ಯಂಗ ಅಂದ್ರೆ ಸಕಲ ದೇವತಾ ಪರಿವಾರದಿಂದ ಸಮೇತನಾದವನು ಅನ್ನೋ ಅರ್ಥವನ್ನು ಈಗಾಗಲೇ ನೋಡಿದ್ದೀವಲ್ಲ, ಅದನ್ನು ಕೂಡ ಅಲ್ಲಿ ಕಾಣಿಸ್ತದೆ. ಬ್ರಹ್ಮಾಣಿ, ಎಲ್ಲಾ ವೇದಾಭಿಮಾನಿ ದೇವತೆಗಳು, ಉಷಾ, ಸ್ವಾಹ ಮೊದಲಾದ ಎಲ್ಲ ದೇವತೆಗಳು, ಸರಸ್ವತಿ ಭಾರತೀಯರು, ಸುಪರ್ಣಿ, ವಾರುಣಿ, ಪಾರ್ವತಿಯರು, ಶಚಿ ಮೊದಲಾದ ಎಲ್ಲ ದೇವತೆಗಳು, ಅವರವರ ಪತಿಗಳು, ಇವರೆಲ್ಲರೂ ಕೂಡ ಬ್ರಹ್ಮ ಎಂಬ ಶಬ್ದದಿಂದ ಇಲ್ಲಿ ವಾಚ್ಯರು. ಮತ್ತೆ ರೋದಸಿ ಎಂಬ ಶಬ್ದದಿಂದ ಸರಸ್ವತಿ, ಶ್ರೀದೇವಿ ಮತ್ತು ಭೂದೇವಿಯರು ವಾಚ್ಯರು. ಒಟ್ಟಾರೆ ಶ್ರೀದೇವಿ ಭೂದೇವಿಯರಿಂದ ಸಮೇತನಾಗಿದ್ದಾನೆ, ವೇದಾಭಿಮಾನಿಗಳಾದಂತಹ ಎಲ್ಲ ದೇವತೆಗಳಿಂದ ಅವನು ಸಮೇತನಾಗಿದ್ದಾನೆ ಅಂತ ಹೀಗೆ ಅವನ ಪರಿವಾರವನ್ನ ಇಲ್ಲಿ ವರ್ಣನೆ ಮಾಡಿದ ಹಾಗಾಯ್ತು.
ಹೀಗೆ ಬ್ರಹ್ಮಾಣಿ ಯುಜುಷಾಣಮಸ್ತು ವಿಭಾದಿಷ್ಟ ರೋದಸಿ ಎಂಬ ಈ ಶಬ್ದಗಳಿಂದ ಪರಿವಾರ ಸಮೇತನಾಗಿದ್ದಾನೆ ಅನ್ನೋ ಅರ್ಥವನ್ನ ಈ ಬೃಹತಿ ಮಂತ್ರ ವರ್ಣನೆ ಮಾಡಿದೆ. ಈ ಬೃಹತಿ ಮಂತ್ರದಲ್ಲಿ ಹರಿಭ್ಯಾಂ, ಬ್ರಹ್ಮಾಣಿ ಮತ್ತೆ ರೋದಸಿ ಇಷ್ಟು ಶಬ್ದಗಳಿಂದ ತುಂಬಾ ಸುಂದರವಾಗಿ ಆ ಒಂದು ತಾರತಮ್ಯವನ್ನು ಕೂಡ ಹೇಳಿದ್ದಾರೆ. ತಾರತಮ್ಯ ಕ್ರಮೋಪೇತರಾದ ಆ ದೇವತೆಗಳ ಪರಿವಾರದಿಂದ ಅವನು ಸೇವೆಯನಾಗಿದ್ದಾನೆ ಅಂತ ಅರ್ಥ. ಹರಿ ಅಂದ್ರೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ದೇವತೆಗಳಿದ್ದಾರೆ. ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಅಭಿಮಾನಿಗಳಾದಂತಹ ದೇವತೆಗಳು. ನಾವು ಈ ಹಿಂದೆ ಎಲ್ಲ ಅರ್ಥ ಹೇಳುವಾಗ ವೇದಾಭಿಮಾನಿ ದೇವತೆಗಳು ಅವನನ್ನ ತಮ್ಮ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಂದ ಆರಾಧಿಸಿದರು ಅಂತ ಹೇಳಿದೆ. ಅದಷ್ಟೇ ಅಲ್ಲ, ಜ್ಞಾನೇಂದ್ರಿಯಾಭಿಮಾನಿ ಕರ್ಮೇಂದ್ರಿಯಾಭಿಮಾನಿ ದೇವತೆಗಳು ತಮಗಿಂತ ಜ್ಯೇಷ್ಠರಾದ ದೇವತೆಗಳ ಪೂಜಾ ಕಾರ್ಯದಲ್ಲಿ ಅವರಿಗೆ ಕೈಂಕರ್ಯ ಮಾಡ್ತಾರೆ. ಅದು ನಮಗಲ್ಲಿ ತಿಳಿಯಬೇಕಾದಂತಹ ಅರ್ಥ. ಇಂದ್ರಿಯೇಭ್ಯ ಪರಾಶ್ಯರ್ಥ ಅರ್ಥೇಭ್ಯಶ್ಚ ಪರಮ್ಮನಃ ಮನಸಸ್ತು ಪರಾಬುದ್ಧಿ ಅಂತ ನಾವೀಗೆಲ್ಲ ಕಾಟಕೋಪನಿಷತ್ನಲ್ಲಿ ಕೇಳ್ತೀವಿ. ಇಂದ್ರಿಯೇಭ್ಯ ಪರಾಶ್ಯರ್ಥ, ಇಂದ್ರಿಯಗಳಿಗಿಂತ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು, ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆ ದೊಡ್ಡವನು, ಮನೋಭಿಮಾನಿ ದೇವತೆಗಿಂತ ಬುದ್ಧಾಭಿಮಾನಿ ದೇವತೆ ದೊಡ್ಡವಳು ಅಂತ ಹೀಗೆ ಅಲ್ಲಿ ಅಭಿಪ್ರಾಯ ಇದೆ. ಸೋಮ ವಿತ್ತಪ ಸೂರ್ಯಾಪಾಹ ಅಶ್ವಗ್ನೀಂದೇಂದ್ರ ನಾಮಕಾಹ ಯಮೋ ದಕ್ಷಶ್ಚ ಇಂದ್ರಿಯೇಶಾಹ. ನಾವು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಅಭಿಮಾನಿಗಳ ದೇವತೆಗಳನ್ನು ಪ್ರತ್ಯೇಕವಾಗಿ ಇಲ್ಲಿ ಹೇಳಬೇಕಾಗಿಲ್ಲ, ನಮ್ಗೆ ಅದೆಲ್ಲ ಗೊತ್ತಿದ್ದೇ ಇದೆ. ಚಂದ್ರ, ಕುಬೇರ, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು, ಅಗ್ನಿ ಮೊದಲಾದವರು, ಯಮ, ದಕ್ಷ, ಇವರೆಲ್ಲ ಈ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಗೆ ಅನೇಕ ಜನ ಅಭಿಮಾನಿಗಳಿದ್ದಾರೆ. ಅವರನ್ನ ಈ ಹರಿಭ್ಯಾಮ ಎಂಬ ಒಂದೇ ಶಬ್ದ ಗುಂಪಾಗಿ ಹೇಳಿದೆ. ಹರಿ ಅಂದ್ರೆ ಒಂದು ಜ್ಞಾನೇಂದ್ರಿಯಗಳು, ಇನ್ನೊಂದು ಹರಿ ಅಂದ್ರೆ ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳ ಗುಂಪು ಮತ್ತು ಜ್ಞಾನೇಂದ್ರಿಯಗಳ ಗುಂಪು, ಆ ಗುಂಪನ್ನು ಒಂದು ಅಂತ ತಿಳ್ಕೊಂಡು ದ್ವಿವಚನ ಪ್ರಯೋಗ ಮಾಡಿದ್ದಾರೆ. ಈ ಎಲ್ಲಾ ದೇವತೆಗಳು ತಮಗಿಂತ ಹಿರಿಯರಾದ ದೇವತೆಗಳ ಪೂಜೆ ನಡೆದಾಗ, ತಮಗಿಂತ ಹಿರಿಯರಾದ ದೇವತೆಗಳು ಭಗವಂತನನ್ನು ಪೂಜೆ ಮಾಡುವಾಗ ಇವರು ಅವರಿಗೆ ಸಹಾಯಕರಾಗಿರ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಮತ್ತೂ ಒಂದ್ ಕಡೆ ಹೇಳ್ತಾರೆ. ದೇವೇಭ್ಯ ಇಂದ್ರಿಯೇಭ್ಯ ಜಾಯಾಂಸಃ ಅರ್ಥಾಭಿಮಾನಿನಃ. ಇದು ಕಾಟಿಕೋಪನಿಷತ್ತಿನ ಮಾತಾಯ್ತು. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾನ್ ವಶಕಾನ್ಸ್ತಾನ್ ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್ ವೇದಾತ್ಮಿಕಾಯಾಃ ಪಾರ್ವತ್ಯಾಃ ತಂ ತಾಂ ರುದ್ರವಶೇ ಸ್ಥಿತಾಂ. ಈ ಯಜ್ಞಕ್ಕೆ ಅಭಿಮಾನಿಗಳಾದ ದೇವತೆಗಳನ್ನ ಇಂದ್ರಿಯಾಭಿಮಾನಿ ದೇವತೆಗಳ ವಶರು ಅಂತ ತಿಳ್ಕೋಬೇಕು ನಾವು. ಯಾಕೆಂದ್ರೆ ತುಂಬಾ ಸುಂದರವಾದಂತಹ ಒಂದು ಉಪಾಸನೆ ಅದು. ನಮ್ಮ ಈ ಜೀವನ ಅನ್ನುವ ಯಜ್ಞ ನಡೆಯುವುದೇ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಇತ್ಯಾದಿಗಳಿಂದ. ಆದ್ರಿಂದ ಇಂದ್ರಿಯಾಭಿಮಾನಿ ದೇವತೆಗಳು ಯಜ್ಞಾಭಿಮಾನಿ ದೇವತೆಗಳನ್ನ ನಿಯಂತ್ರಿಸ್ತಾರೆ. ನಮ್ಮ ಇಂದ್ರಿಯಗಳು ನಮ್ಮ ಜೀವನವನ್ನ ನಿಯಂತ್ರಿಸಿದಂತೆ. ಹೀಗೆ ಯಜ್ಞಾಭಿಮಾನಿ ದೇವತೆಗಳು ಕೆಳಗೆ, ಅವರ ಮೇಲೆ ಇಂದ್ರಿಯಾಭಿಮಾನಿ ದೇವತೆಗಳು, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ದೇವತೆಗಳು, ಅವರೆಲ್ಲರೂ ಮನೋ ಅಭಿಮಾನಿಯಾದಂತಹ ಇಂದ್ರನ ಅಧೀನರಾಗಿದ್ದಾರೆ. ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್. ಆ ಸುರೇಂದ್ರ ದೇವೇಂದ್ರ ವೇದ ರೂಪಳಾದಂತಹ ಈ ಪಾರ್ವತಿಯ ಅಧೀನನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ವೇದಾತ್ಮಿಕಾಯಾಹ ಪಾರ್ವತ್ಯಾಹ ತಂ ತಾಂ ರುದ್ರವಶೇ ಸ್ಥಿತಾಂ. ಅವಳು ರುದ್ರನ ವಶದಲ್ಲಿದ್ದಾಳೆ, ಅವನು ಮುಂದೆ ಸರಸ್ವತಿಯ ವಶದಲ್ಲಿದ್ದಾನೆ ಅಂತ ಹೀಗೆ ಚಿಂತನೆ ಮಾಡಬೇಕು ಅಂತ ಅಲ್ಲಿ ವರ್ಣನೆ ಬಂದಿದೆ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ದೇಹಾಭಿಮಾನಿ ವೈಶ್ರವಣಃ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯಾಹ ಇಂದ್ರಿಯಾತ್ಮಾನಃ ರುದ್ರೋಂತಃಕರಣಾತ್ಮಕ ಅಂತ ಬಂದಿದೆ. ನಮ್ಮ ಇಡೀ ದೇಹಕ್ಕೆ ಕುಬೇರ ಅಭಿಮಾನಿ,
ಕುಬೇರ ದುಡ್ಡಿಗೆ ಮಾತ್ರ ಅಭಿಮಾನಿ ಅಲ್ಲ, ದೇಹಕ್ಕೆ ಅಭಿಮಾನಿ ಅವನು. ಮರುತಃ ಪ್ರಾಣಮಾನಿನಃ, 49 ಜನ ಮರುತುಗಳೆಲ್ಲ ನಮ್ಮ ಪ್ರಾಣಕ್ಕೆ ಅಭಿಮಾನಿಗಳು. ಇಂದ್ರಾದ್ಯಾಹ ಇಂದ್ರಿಯಾತ್ಮಾನಃ, ಇಂದ್ರ ಮೊದಲಾದವರು, ಇಂದ್ರ ಅವನ ಪರಿವಾರ ಇವರೆಲ್ಲರೂ ಕೂಡ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಮತ್ತೆ ಇಂದ್ರ ಕೈಗೆ ವಿಶೇಷವಾಗಿ ಮತ್ತೆ ಮನಸ್ಸಿಗೆ, ಸ್ಥೂಲ ಮನಸ್ಸಿಗೆ ಅಭಿಮಾನಿಯಾಗಿದ್ದಾನೆ. ರುದ್ರ ಅಂತಃಕರಣಾತ್ಮಕ, ನಮ್ಮ ಮನಸ್ಸಿಗೆ ಅಭಿಮಾನಿಯಾಗಿದ್ದಾನೆ. ಸರ್ವದೇಹಾಭಿಮಾನೀತು ದೇಹಿನಾಂಭಿ ದಿವಾಕರ ಅಂತನೂ ಭಾಗವತ ತಾತ್ಪರ್ಯದಲ್ಲಿದೆ. ನಮ್ಮೆಲ್ಲರ ದೇಹಗಳಿಗೆ ಅಭಿಮಾನಿಯಾದವನು ಈ ಸೂರ್ಯ. ಆದ್ರಿಂದ ಆ ಸೂರ್ಯನ ಉಪಾಸನೆಯಿಂದ, ಸೂರ್ಯನ ನಮಸ್ಕಾರದಿಂದ ಎಲ್ಲ ಥರದ ಆರೋಗ್ಯವನ್ನು ಸಾಧಕನಾದವನು ಪಡ್ಕೋತಾನೆ. ಹೀಗೆ ಹರಿಗಳು ಅಂದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯದ ಅಭಿಮಾನಿಗಳಾದ ದೇವತೆಗಳು ಮತ್ತು ಅವರ ಒಡೆಯನಾದಂತಹ ಮನೋಭಿಮಾನಿಯಾದಂತಹ ಇಂದ್ರ, ಇವರೆಲ್ಲರ ಪರಿಗಣನೆ ಹರಿಭ್ಯಾಮ್ ಎಂಬ ಶಬ್ದದಿಂದ ಆಯಿತು. ಮುಂದೆ ಬ್ರಹ್ಮಾಣಿ ಎಂಬ ಶಬ್ದದಿಂದ ವೇದದ ಸಂಬಂಧವುಳ್ಳಂತಹ ಎಲ್ಲ ದೇವತೆಗಳ ವರ್ಣನೆಯೂ ಕೂಡ ಆಗ್ತದೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದ 16ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಭಾಗವತ ತಾತ್ಪರ್ಯ ವೈಶೇಷ್ಯ ಅನ್ನೋ ಗ್ರಂಥವನ್ನಲ್ಲಿ ಉದ್ಧರಿಸ್ತದೆ. ಏವಂ ವೇದಾಭಿಧಾನಾಭ್ಯ ದೇವಿಭ್ಯ ಸರ್ವಯೇವತೋ ತದರ್ಥರೂಪಾ ಪತಯ ತಸ್ಯಾಸ್ತಥೋತ್ತಮಾ. ವೇದ ಎಂಬ ಹೆಸರುಳ್ಳಂಥವರು, ಎಲ್ಲ ವೇದಾಭಿಮಾನಿನಿಯರಾದ ದೇವತಾ ಸ್ತ್ರೀಯರೇನಿದ್ದಾರೆ ಅವರೆಲ್ಲರನ್ನೂ ಇಲ್ಲಿ ಬ್ರಹ್ಮ ಎಂಬ ಶಬ್ದದಿಂದ ತಗೊಳ್ಳೋಣ. ಅವರ ಗಂಡಂದಿರನ್ನೂ ತಗೊಳ್ಳೋಣ. ಯಾಕೆಂದ್ರೆ ಆ ಎಲ್ಲ ದೇವತೆಗಳಿಗಿಂತ, ದೇವತಾ ಸ್ತ್ರೀಯರಿಗಿಂತ ಅದರ ಅರ್ಥದ ನಿಯಾಮಕರಾದಂತಹ, ಅರ್ಥದ ಅಭಿಮಾನಿಗಳಾದಂತಹ ಗಂಡಂದಿರು ಶ್ರೇಷ್ಠರಾಗಿದ್ದಾರೆ. ಪತ್ನಿಯರು ವೇದದ ಅಭಿಮಾನಿನಿಯರು, ಅವರ ಪತಿಗಳು ಅರ್ಥದ ಅಭಿಮಾನಿಗಳು. ಆಯಾ ಹೆಂಡತಿಗಿಂತ ಅವಳವಳ ಗಂಡ ದೊಡ್ಡವನಾಗಿದ್ದಾನೆ. ಶಚ್ಯ ಇಂದ್ರ, ಶಚಿಗೆ ಇಂದ್ರ ಉತ್ತಮನಾಗಿದ್ದಾನೆ. ತತಶ್ಚ ಉಮಾ, ಇಂದ್ರನಿಗಿಂತ ಉಮಾ ಉತ್ತಮಳಾಗಿದ್ದಾಳೆ. ಅವಳಿಗಿಂತ ರುದ್ರ ಉತ್ತಮನಾಗಿದ್ದಾನೆ. ತಥಾ ರುದ್ರ ತಥಾ ಭಾರತಿ, ಅವನಿಗಿಂತ ಭಾರತಿ ಉತ್ತಮಳಾಗಿದ್ದಾಳೆ. ಸರಸ್ವತಿ ಭಾರತೀಯರು ಅವರಿಗಿಂತ ಪ್ರಾಣರು ಉತ್ತಮರಾಗಿದ್ದಾರೆ. ಪ್ರಾಣ ಅಂದ್ರೆ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣ ಇವರಿಬ್ಬರು ಉತ್ತಮರಾಗಿದ್ದಾರೆ. ತತಶ್ರೀಹಿ, ಆಮೇಲೆ ಲಕ್ಷ್ಮೀದೇವಿ, ತದ್ವರೋ ಹರಿಹಿ, ಅವಳಿಗಿಂತ ಶ್ರೇಷ್ಠನಾದವನು ಭಗವಂತ ಅಂತ ಅರ್ಥ. ಆದ್ರಿಂದ ಬ್ರಹ್ಮ ಎಂಬ ಶಬ್ದದಿಂದ ವೇದಾಭಿಮಾನಿಗಳಾದಂತಹ ಎಲ್ಲ ದೇವತಾ ಸ್ತ್ರೀಯರು, ಅದರದ ಅರ್ಥದ ಅಭಿಮಾನಿಗಳಾದಂತಹ ಎಲ್ಲ ಅವರವರ ಗಂಡಂದರು, ಇವರೆಲ್ಲರದು ಪರಿಗಣನೆ ಆಯಿತು ಚತುರ್ಮುಖ ಬ್ರಹ್ಮನ ವರೆಗೆ. ಮತ್ತೆ ರೋದಸಿ ಎಂಬ ಶಬ್ದದಿಂದ ಈ ಶ್ರೀದೇವಿ ಭೂದೇವಿಯರ ವರ್ಣನೆಯನ್ನು ಕೂಡ ಆಯಿತು. ಹೀಗೆ ಪರಿವಾರ ಸಮೇತನಾದ ಭಗವಂತನನ್ನ ಈ ಎಲ್ಲ ದೇವತೆಗಳು ಉಪಾಸಿಸ್ತಾರೆ ಅಂತ ನಾವು ತಿಳ್ಕೊಂಡಂತೆ ಆಯಿತು. ಜುಷುಷಾಣ ಅನ್ನೋ ಶಬ್ದವೂ ಕೂಡ ಅದ್ಭುತವಾದ ಶಬ್ದವೇ. ಜುಷಿ ಪ್ರೀತಿ ಸೇವನೆಯೋಹ, ಸೇವೆಯನ್ನು ಸ್ವೀಕಾರ ಮಾಡ್ತಾನೆ, ಸಂಪ್ರೀತನೂ ಆಗ್ತಾನೆ. ಅಂಥ ದೇವತೆಗಳನ್ನ, ಅಂಥ ಭಗವಂತನನ್ನ ಈ ಎಲ್ಲ ವೇದಾಭಿಮಾನಿ ದೇವತಾ ಸ್ತ್ರೀಯರು ಅವರವರ ಗಂಡಂದಿರು ಆರಾಧಿಸಿದರು. ಹೇಗೆ ಅಂದ್ರೆ, ಭಗವಂತನನ್ನ ಆರಾಧನೆ ಮಾಡುವಾಗ ಈ ವೇದಾಭಿಮಾನಿ ದೇವತಾ ಸ್ತ್ರೀಯರು ಅದರ ಅರ್ಥದ ಅಭಿಮಾನಿಗಳಾದ ದೇವತಾ ಪುರುಷರಿಗೆ ಕರ್ಮೇಂದ್ರಿಯಾಭಿಮಾನಿ ಜ್ಞಾನ ಮತ್ತು ಜ್ಞಾನೇಂದ್ರಿಯಾಭಿಮಾನಿ ದೇವತೆಗಳು ಎಡಬಲ ಸೇವಕರಾಗಿ ಸಹಾಯಕರಾಗಿರ್ತಾರೆ. ತುಂಬಾ ಅದ್ಭುತವಾದಂತಹ ಒಂದು ಅನುಸಂಧಾನ ಇದು. ಅದಕ್ಕಾಗಿ ಹರಿಭ್ಯಾಮ್ ಅಂದ್ರೆ ನಾನು ಆ ಕುದುರೆಗಳು ಅಂತ ಅಷ್ಟ ಮಾತ್ರ ಅರ್ಥ ಹೇಳಿದೆ. ಕುದುರೆ ಅಂದ್ರೆ ಇಂದ್ರಿಯ ಅಂತ ಅರ್ಥ ಹೇಳಿದೆ. ಈ ಶ್ರೀದೇವಿ ಭೂದೇವಿಯರನ್ನು ಕೂಡ ಮೀರಿ ನಿಂತಿದ್ದಾನೆ ಆ ಭಗವಂತ. ಮತ್ತು ಆ ಯಜ್ಞ, ಆ ಪೂಜೆಗೆ ಬರುವಂತಹ ವಿಘ್ನಗಳನ್ನು ಕೂಡ ಅವನು ತೊಲಗಿಸ್ತಾನೆ ಅಂತ ಅದರ ಅರ್ಥ ಆಗ್ತದೆ. ಇದು ಆ ಮಂತ್ರಕ್ಕೆ ನಮಗೆ ಸಿಗುವಂತಹ ಅರ್ಥ. ಭಾವಾರ್ಥ ಏನಾಗ್ತದೆ? ಭಕ್ತರ ಸೇವೆಯನ್ನು ಸ್ವೀಕರಿಸಿ ಸುಪ್ರೀತನಾಗುವ ಈ ಭಗವಂತನನ್ನ ವೇದಾಭಿಮಾನಿ ದೇವತೆಗಳು, ವೇದದ ಅರ್ಥಾಭಿಮಾನಿ ದೇವತೆಗಳು ತಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಮತ್ತು ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಾಭಿಮಾನಿ ದೇವತೆಗಳ ಸಹಾಯದಿಂದ ಅವರ
ಅವರು ಇವರಿಗೆ ಸೇವಕರಾಗಿರ್ತಾರೆ. ಕಿರಿಯ ದೇವತೆಗಳು ಹಿರಿಯ ದೇವಕರಿಗೆ ಸೇವಕರಾಗಿರ್ತಾರೆ. ಹೀಗೆ ಹಿರಿಯ ದೇವತೆಗಳ ಆರಾಧನೆ ನಡೀತದೆ. ಆ ದೇವ ತನ್ನ ಮಹಿಮೆಯಿಂದ ಭೂಮ್ಯಾಕಾಶಗಳನ್ನು ಶ್ರೀದೇವಿ ಭೂದೇವಿಯರನ್ನು ಕೂಡ ಮೀರಿ ನಿಂತಿದ್ದಾನೆ. ಅಲ್ಲದೆ ಎದುರಾಳಿಗಳಿಲ್ಲದೆ ಮೆರೀತಾ ಇದ್ದಂಥ ದೈತ್ಯರೆಲ್ಲರನ್ನು ಕೂಡ ಕೊಂದು ಹಾಕಿದ್ದಾನೆ. ಸ ಆತ್ಮ ಅಂಗಾ ನ್ಯನ್ಯ ದೇವತಾ ಅಂತ ತೈತ್ರಿಯ ಉಪನಿಷತ್. ಆ ಭಗವಂತನೇ ಆತ್ಮ ಅನ್ಸ್ಕೊಂಡಿದ್ದಾನೆ. ಅವನಿಗೆ ಎಲ್ಲಾ ದೇವತೆಗಳು ಕೂಡ ಅಂಗರಾಗಿದ್ದಾರೆ. ಹೇಗೆ ಅಂಗರಾಗಿದ್ದಾರೆ? ಪ್ರಧಾನಾಂಗಂ ಹಿ ಮಾರುತಿ, ಭೂಭಾರಹರಣ ಇತ್ಯಾದಿ ಕಾರ್ಯಗಳನ್ನು ಮಾಡುವಾಗ ಅವನಿಗೆ ಪ್ರಾಣದೇವ ಅಂಗ ಅಂತ ನಾವು ನೋಡಿದ್ದೇವೆ. ತೈತ್ರಿಯ ಉಪನಿಷತ್ತಿನ ಭಾಷ್ಯ ಹೇಳ್ತದೆ, ಅಂಗ ಅಂದ್ರೆ ಏನು? ಸ ಆತ್ಮ ಸರ್ವದೇವಾನಾಂ ಚತುರೂಪೋ ಜನಾರ್ದನ ತಸ್ಯ ಬ್ರಹ್ಮಾದಯೋ ದೇವಾ ಅಂಗಮ ಆಗಂತುಕತ್ವತಃ. ಅಂಗ ಅಂದ್ರೆ ಹುಟ್ಟಿದ್ದು ಅಂತ ಅರ್ಥ. ಅವನಿಂದ ಹುಟ್ಟಿದವರು ಇವರೆಲ್ಲ. ಆ ಕಾರಣಕ್ಕಾಗಿ ಇವರೆಲ್ಲ ಅವನಿಗೆ ಅಂಗರು. ವ್ಯಂಗ ಅಂದ್ರೆ ಅಂಗರಹಿತನಾದವನು. ಅಂಗರಹಿತ ಅಲ್ಲವೇ ಅಲ್ಲ, ಯಾವತ್ತೂ ಪರಿವಾರ ಸಮೇತನಾಗೇ ಇರ್ತಾನೆ. ಮತ್ತೆ ಅವನಿಗೆ ಒಂದು ದೇಹ ಆಕಾರ ಇಲ್ಲ ಅಂತ ಹೇಳಬೇಡಿ, ಸುಂದರವಾದಂತಹ ಆಕಾರ ಅವನಿಗೆ ಇದ್ದೇ ಇದೆ. ಹೀಗೆ ಅವ್ಯಂಗ ಎಂಬ ಶಬ್ದದಿಂದ ಆತನಿಗಿರುವಂತಹ ಅಪ್ರಾಕೃತವಾದ ಆಕಾರವನ್ನ ನಾವು ತಿಳ್ಕೊಂಡಂತೆ ಆಗ್ತದೆ. ಆನಂದಶ್ಮಶ್ರು ಆನಂದಕೇಶ ಆಪಾದನಖಾತ್ ಸರ್ವೇವ ಆನಂದ ಏನಮೇವಂ ಆನಂದಂ ವೇದ ಸ ಆನಂದಯೇವ ಸಭವತಿ. ಇದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಒಂದು ಉಪನಿಷತ್ ವಾಕ್ಯ, ಮಾಧ್ಯಂದಿನ ಶ್ರುತಿ ಅಂತ ಹೇಳ್ತಾರೆ ಅದನ್ನು. ಆನಂದಮಯವಾದ ಗಡ್ಡ ಮೀಸೆ, ಆನಂದಮಯವಾದ ತಲೆ ಕೂದಲು, ಅವನ ಕಾಲ ಬುಡದಿಂದ ಹಿಡಿದು ತಲೆಯವರೆಗೆ ಪ್ರತಿಯೊಂದು ಕೂಡ ಆನಂದಮಯವೇ. ಏನಮೇವಂ ಆನಂದಂ ವೇದ, ಯಾರು ಈ ಭಗವಂತನನ್ನು ಹೀಗೆ ಆನಂದಮಯ ಅಂತ ಉಪಾಸನೆ ಮಾಡ್ತಾರೋ ಆನಂದಯೇವ ಸಭವತಿ, ಅವರು ಆನಂದವನ್ನೇ ಪಡೀತಾರೆ. ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಆಪಾತನಕಾತ್ ಸರ್ವಯೇವ ಸುವರ್ಣ ಅಂತ ಛಾಂದೋಗ್ಯ ಉಪನಿಷತ್ತು ಕೂಡ ಆನಂದಮಯವಾದಂಥ ಸ್ವರೂಪವುಳ್ಳವನು ಅಂತ ಅವನನ್ನ ವರ್ಣನೆ ಮಾಡಿದೆ. ಅಪಾಣಿಪಾದೋ ಜವನೋ ಗೃಹೀತ ಪಶ್ಚಾತ್ಯಚಕ್ಷು ಸ ಶೃಣೋತ್ಯಕರಣ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ಮಾತು. ಕೈಕಾಲುಗಳಿಲ್ಲ, ಆದರೂ ಅವನು ಸಂಚಾರ ಮಾಡ್ತಾನೆ. ಕಣ್ಣಿಲ್ಲ ಆದರೂ ನೋಡ್ತಾನೆ, ಕಿವಿ ಇಲ್ಲ ಆದರೂ ಕೇಳ್ತಾನೆ. ಅಪ್ರಾಕೃತವಾದ ಯಾವುದೂ ಇಲ್ಲ ಅಂತ ಅದರ ಅರ್ಥ. ಸಜ್ಞಾನಾನಂದ ಶೀರ್ಷೋಸೌ ಸಜ್ಞಾನಾನಂದ ಬಾಹುಕಃ ಸಜ್ಞಾನಾನಂದ ದೇಹಶ್ಚ ಸಜ್ಞಾನಾನಂದ ಪಾದವಾನ್ ಅಂತ ವರಾಹ ಪುರಾಣದ ಮಾತು ಈಶಾವಾಸ್ಯ ಭಾಷ್ಯದಲ್ಲಿ ಉದ್ಧೃತವಾದದ್ದು. ಜ್ಞಾನಾನಂದಮಯವಾದ ತಲೆ ಇದ್ದವನು, ಬಾಹು ಇದ್ದವನು, ಜ್ಞಾನಾನಂದಮಯವಾದಂಥ ದೇಹ ಇದ್ದವನು, ಪಾದ ಇದ್ದವನು ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಆತ ಅವ್ಯಂಗ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋರುಹಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ತಿ ತಿಷ್ಠತಿ. ಎಲ್ಲ ಕಡೆ ಅವನ ಕೈಕಾಲುಗಳಿವೆ, ಎಲ್ಲ ಕಡೆ ಅವನ ಕಣ್ಗಳಿವೆ, ತಲೆ ಇದೆ, ಕಿವಿ ಇದೆ. ಇದು ಗೀತೆಯ ಮಾತು. ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್. ಅವನ ಶಕ್ತಿ ಅಂಥದ್ದು ಅಂದ್ರೆ ಕೈಗಿರುವ ಶಕ್ತಿ ಕಾಲಿಗಿದೆ, ಕಾಲಿಗಿರುವ ಶಕ್ತಿ ಕೈಗಿದೆ ಅಂತ ವೈಶಿಷ್ಟ್ಯ ಒಂದು ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅವ್ಯಂಗ ಅಂದ್ರೆ ಅವತಿ ಸರ್ವಂ, ಎಲ್ಲವನ್ನೂ ರಕ್ಷಿಸ್ತಾನೆ. ಮತ್ತೆ ಅಂಗತಿ, ಎಲ್ಲದರಲ್ಲೂ ಆವಿಷ್ಟನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ. ಅದಕ್ಕಾಗಿ ಆತ ಅವ್ಯ. ಅವತಿಚ ಅಂಗತಿಚ ಇತಿ ಅವ್ಯಂಗ. ತತ್ರ ತತ್ರ ಸ್ಥಿತೋ ವಿಷ್ಣು ನಿತ್ಯಂ ರಕ್ಷತಿ ನಿತ್ಯದ ಅಂತ ಪದ್ಮಪುರಾಣದ ಮಾತಿದೆ. ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡುವಂತೆ ಪಶುಷು ಪಂಚವಿಧಂ ಸಾಮೋಪಾಸೀತ ಅವಯ ಪ್ರಸ್ತಾವ 2ನೇ ಅಧ್ಯಾಯದಲ್ಲಿ ಇದರ ವರ್ಣನೆ ಇದೆ. ಅವನು ಸಮ, ಎಲ್ಲ ಕಡೆ ಸಮಾನವಾಗಿದ್ದಾನೆ, ಆದ್ರಿಂದ ಅವನಿಗೆ ಸಾಮ ಅಂತಾರೆ. ಪಶುಗಳಲ್ಲಿ ಅವನ ರೂಪ ಇದೆ. ಈ ಭಗವಂತನ ಪ್ರಸ್ತಾವ ಎಂಬ ವಾಸುದೇವ ರೂಪ ಕುರಿಗಳಲ್ಲಿ ಇದೆ. ಅವನಿಗೆ ಅವಿ ಅಂದ್ರೆ ಕುರಿ, ಕುರಿಯಲ್ಲಿ ಅವಿ ಎಂಬ ಹೆಸರಿನಿಂದಲೇ ಅವನಿದ್ದಾನೆ. ಯಾಕೆ ಅವನನ್ನು ಅವಿ ಅಂತ ಹೇಳ್ತಾರೆ? ಅದರಲ್ಲಿ
ವರ್ಣನೆ ಮಾಡ್ತಾರೆ ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ. ಅವಿಸ್ತಸ್ತವಿರೇವೋಕ್ತಃ ಊರ್ಣಯ ಶೀತತೋವನಾತ್. ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಯನ್ನು ನಾವು ಹಾಕೋತೇವೆ, ಆ ಉಣ್ಣೆ ದೊರೆಯುವುದು ಕುರಿಗಳಿಂದ. ಅವುಗಳಲ್ಲಿ ಅವಿ ಎಂಬ ಶಬ್ದದಿಂದ ಇವನೇ ಇದ್ದಾನೆ. ವಸ್ತುತಃ ಆ ಉಣ್ಣೆ ಬಟ್ಟೆಯಲ್ಲಿ ಇವನಿದ್ದು ಆ ಉಣ್ಣೆ ಬಟ್ಟೆಯ ಮೂಲಕ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಊರ್ಣಯ ಉಣ್ಣೆಯಿಂದ, ಶೀತತಃ ಅವನಾತ್ ಶೀತದಿಂದ ನಮ್ಮನ್ನು ಕಾಪಾಡ್ತಾನೆ. ಹೀಗೆ ಅವಿ ಅಂದರೆ ಆ ಕುರಿಯಲ್ಲಿ ಅವಿ ಎಂಬ ರೂಪದಿಂದ ಇರುವಂಥವನು. ಮತ್ತೆ ಅವತಿಯಿಂದ ರಕ್ಷಣೆ ಮಾಡ್ತಾನೆ ಅಂತ ಅರ್ಥವಂತೂ ಹಿಂದೆ ಇದ್ದೇ ಇದೆ, ನಾವು ಅದನ್ನು ನೋಡಿದ್ದೇವೆ. ಅವ್ಯಂಗ ಅಂದ್ರೆ ಅವಿ ಎಂಬ ಶಬ್ದದಿಂದ ವಾಯುವನ್ನ ತಗೊಳ್ಬೇಕು. ಆ ವಾಯು ಈ ಭಗವಂತನಿಗೆ ಒಂದು ಪ್ರಧಾನ ಅಂಗ. ಜಗತ್ತನ್ನು ರಕ್ಷಿಸುವಂತಹ ವಾಯುವೇ ಅವಿ. ಅವಿಹಿ ಅಂಗಂ ಯಶಸಃ ಅವ್ಯಂಗ ಪ್ರಧಾನಾಂಗಂ ಹಿ ಮಾರುತಿ ಅಂತ ಅದನ್ನು ಬೇರೆ ಬೇರೆ ಕಡೆ ನೋಡಿದ್ದಾರೆ. ಭೂವಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ತಸ್ಯಾಂಗಂ ಪ್ರಥಮ ವಾಯು ಪ್ರಾದುರ್ಭಾವತ್ರಯಾನ್ವಿತ. 3 ಅವತಾರಗಳಿಂದ ಕೂಡಿದಂತಹ ವಾಯು ಈ ಪರಮಾತ್ಮನ ಪ್ರಧಾನ ಅವಯವನಾಗಿದ್ದಾನೆ. ಅವ್ಯಂಗ ಎಂಬ ಶಬ್ದಕ್ಕೆ ಜ್ಞಾನಾನಂದಾದಿಗಳಿಂದ ಕೂಡಿದವನು, ನ್ಯೂನತ ಯಾವುದೇ ರೀತಿಯಾದ ಕುಂದು ಕೊರತೆ ಇಲ್ಲದವನು, ಅವ್ಯಕ್ತನಾದವನು ಅನ್ನೋ ಅರ್ಥವನ್ನ ಶಂಕರಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಹೇಳ್ತಾರೆ. ಪರಾಶರ ಭಟ್ಟರು ಅವ್ಯಂಗ ಅಂದ್ರೆ ಈ ಅಂಗಗಳು ಅಂದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು ಮೊದಲಾದ 6 ಅಂಗಗಳು, ವೇದದ ಅಂಗಗಳು. ಆ ಅಂಗಗಳಿಂದ ಕೂಡಿದಂತಹ ವೇದವೇ ಈ ಭಗವಂತ ಆಗಿದ್ದಾನೆ. ಯಾಕೆಂದ್ರೆ ನಾವು ಅದನ್ನು ಹಿಂದೆ ನೋಡಿದ್ದೀವಿ, ಹಿಂದೆ ವೇದ ಅನ್ನೋ ಶಬ್ದವನ್ನು ನೋಡುವಾಗ. ಈ ಭಗವಂತನೇ ಆ ಎಲ್ಲಾ ವೇದಗಳನ್ನು ಕೂಡ ವ್ಯಕ್ತ ಮಾಡಿದ್ದಾನೆ. ಆದ್ರಿಂದ ಅವನಿಗೆ ವೇದ ಎಂಬ ಶಬ್ದವನ್ನು ಹೇಳ್ತಾರೆ ಅಂತ ಬಂದಿದೆ. ವೇದಾನಾಂ ಪ್ರಥಮ ವ್ಯಕ್ತ ಹರಿರೇವ ಯಥೋ ವಿಭು. ಎಲ್ಲಾ ವೇದಗಳಿಗೂ ಅವನೇ ಪ್ರಥಮ ವಕ್ತ. ತಥೋ ವಿಷ್ಣುತ್ಮಕಾ ವೇದಾಹ. ಷಡಂಗ ಸಮೇತವಾದ ವೇದವೇ ಅವನು, ಅವ್ಯಂಗನೇ. ಇದು ಬರೇ ಅಂಗ ಅಂದ್ರೆ ನಮ್ಮ ಕೈಕಾಲು ಅಂಗಾಂಗಗಳು, ದೇವತಾ ಪರಿವಾರ ಎಷ್ಟು ಮಾತ್ರ ಅಲ್ಲ. ಷಡಂಗ ಸಮೇತವಾದ ವೇದವೇ ಅವನು. ಯಾಕೆಂದ್ರೆ ಆ ವೇದಗಳನ್ನು ಮೊದಲು ಜಗತ್ತಿಗೆ ಬೆಳಕಿಗೆ ತಂದವನು ಅವನು. ಮುಂದೆ ಶಿಕ್ಷಾ, ವ್ಯಾಕರಣ ಅಂದ್ರೆ ಮಹಾವ್ಯಾಕರಣ, ಛಂದಸ್ಸು, ಛಂದಶಾಸ್ತ್ರವೊಂದನ್ನು ಆಚಾರ್ಯರು ಸರ್ವಮೂಲದಲ್ಲಿ ಉದ್ಧಾರ ಮಾಡ್ತಾರೆ. ನಿರುಕ್ತ, ವ್ಯಾಸ ನಿರುಕ್ತ. ಈ ನಾವೀಗ ಬ್ರಹ್ಮಯುದ್ಧದಲ್ಲಿ ಹೇಳುವಂತ ಬೇರೆ ಯಾವುದೋ ನಿರುಕ್ತ ಅಲ್ಲ, ವ್ಯಾಸ ನಿರುಕ್ತ ಅಂತ ಒಂದು ಬೇರೆನೇ ಇದೆ. ಆ ನಿರುಕ್ತ, ಜ್ಯೋತಿಷ, ವ್ಯಾಸಸ್ಮೃತಿ, ಮಹಾಭಾರತ, ಭಾಗವತ ಮೊದಲಾದ ಎಲ್ಲಾ ಅಂಗಗಳು ಸಮೇತವಾದ ವೇದವೇ ಅವನು. ಯಾಕೆಂದ್ರೆ ಅವೆಲ್ಲದಕ್ಕೂ ಅವನೇ ಆದ್ಯ ಪ್ರವರ್ತಕನಾದ್ರಿಂದ, ಆದ್ಯೋಪದೇಶಕನಾದ್ರಿಂದ ಅವನನ್ನೇ ಅವ್ಯಂಗ ಅಂತ ಹೇಳಬೇಕು. ಹೀಗೆ ಅವ್ಯಂಗ ಎಂಬ ಶಬ್ದ ತುಂಬಾ ಅರ್ಥಗಳನ್ನ ಹೇಳ್ತದೆ. ಇದು ಒಂದು ವಿಶಿಷ್ಟವಾದಂತಹ ಅರ್ಥ. ಶಿಕ್ಷಾ ವ್ಯಾಕರಣಾದ್ಯಂಗೈಹಿ ನ ಹೀನಃ ಅವ್ಯಂಗ ಉಚ್ಯತೆ ಅಂತ ಪರಾಶರ ಭಟ್ಟರ ವ್ಯಾಖ್ಯಾನ. ಸತ್ಯಸಂಧ ಸ್ವಾಮಿಗಳು ವರ್ಣನೆ ಮಾಡುವಂತೆ ಸೂರ್ಯನನ್ನ ತನ್ನ ಕಣ್ಣಲ್ಲಿ ಇಟ್ಕೊಂಡಂಥವನು. ಅವಿ ಎಂಬ ಶಬ್ದಕ್ಕೆ ಸೂರ್ಯ ಅಂತನೂ ಅರ್ಥ ಇದೆ. ಅವಿಹಿ ಅಂಗೇ ಯಸ್ಯ ಸಹ ಅವ್ಯಂಗ ಅಂತ ಆ ಅರ್ಥ ಅದರಿಂದ ವ್ಯಕ್ತ ಆಗ್ತದೆ. ವಿಕಲಾಂಗ ನಭವತೀತಿ ವಾ, ಇವನೆಂದು ಅಂಗಾಂಗಹೀನನಲ್ಲ. ಅವಿಹಿ ಅಂಗಂ ಯಜ್ಞಾಂಗಂ ಯಸ್ಮಾದಿತಿ ವಾ, ಯಜ್ಞದ ಅಂಗಗಳೆಲ್ಲ ಇವನಿಂದಲೇ ಹುಟ್ಟೋದು, ಆದ್ರಿಂದಲೇ ಈತ ಅವ್ಯಂಗ. ಅವಿಹಿ ಅಂದ್ರೆ ಗರುತ್ಮಾನ್, ತದ್ವಿರುದ್ಧ ಅವಿಹಿ. ವಿ ಅಂದ್ರೆ ಗರುಡ, ಅವಿ ಅಂತಂದ್ರೆ ಆ ಗರುಡನಿಗಿಂತ ಭಿನ್ನನಾದಂತಹ ಶೇಷ. ಆ ಶೇಷನಲ್ಲಿ ಅಂಗ ಇದ್ದವನು, ಶೇಷನಲ್ಲಿ ತನ್ನ ಮೈಚಲ್ಲಿ ಪಬಡಿಸಿದವನು. ತುಂಬಾ ಸುಂದರವಾದಂತಹ ಅರ್ಥ ಅದು ಅವ್ಯಂಗ ಎಂಬುದು. ಆ ದೃಷ್ಟಿಯಿಂದ, ಈ ದೃಷ್ಟಿಯಿಂದಲೂ ಕೂಡ ಸತ್ಯಸಂಧ ಸ್ವಾಮಿಗಳು ಆ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಹೀಗೆ ಇಲ್ಲಿವರೆಗೆ ಅವ್ಯಂಗ ಎಂಬ ಶಬ್ದದ ವರ್ಣನವನ್ನು ನಾವು ಕೇಳಿದ್ವಿ, ಅದರ ಅರ್ಥಗಳನ್ನು ಕೇಳಿದ್ವಿ. ಸಾಧಕನ ಜೀವನದಲ್ಲಿ ಬರಬಹುದಾದಂತಹ ಎಲ್ಲ ಅಂತಃಶತ್ರುಗಳನ್ನ, ಬಾಹ್ಯ ಶತ್ರುಗಳನ್ನ ಹೊಡೆದಟ್ಟುವವನು. ಆ ಅರ್ಥ
ಅವ್ಯಂಗ ಎಂಬ ಶಬ್ದದಿಂದ ಬರ್ತದೆ. ಮತ್ತೆ ಆ ಸಾಧಕನಿಗೆ ಬೇಕಾದಂಥ 6 ಅಂಗಗಳು, ಇತಿಹಾಸ ಪುರಾಣಗಳು, ಪಂಚರಾತ್ರ ಮೊದಲಾದ ಎಲ್ಲ ಅಂಗಗಳಿಂದ ಸಮೇತವಾದಂತಹ ವೇದವೇ ಇವನು. ಯಾಕೆಂದ್ರೆ ಅದನ್ನೆಲ್ಲ ನಮಗೆ ಕೊಟ್ಟವನೇ ಅವನಾದ್ರಿಂದ ಅವನ ಅವ್ಯಂಗ. ಮೊದಲು ಸಾಧನೆಗೆ ವಿರೋಧಿಯಾದಂತಹ ದುಷ್ಟಶಕ್ತಿಗಳ ನಿವಾರಣೆ, ಆಮೇಲೆ ಅಂಗ ಸಮೇತವಾದ ಎಲ್ಲ ಶಾಸ್ತ್ರಗಳ ಉಪದೇಶ ಅವನಿಂದ. ಆ ಅರ್ಥ ಸಿಕ್ತು ಅವ್ಯಂಗ ಎಂಬ ಶಬ್ದದಿಂದ. ಮತ್ತೆ ಈ ಎಲ್ಲಾ ಸಾಧನೆಯನ್ನು ಮಾಡಿಸುವುದರಲ್ಲಿ ಅವನು ಯಾವತ್ತೂ ಎಲ್ಲ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣ ಇತ್ಯಾದಿ ಇಂದ್ರಿಯಗಳ ಸಮೇತನಾಗಿ, ಆ ಇಂದ್ರಿಯಾಭಿಮಾನಿ ದೇವತೆಗಳ ಸಮೇತನಾಗಿ, ವೇದಾಭಿಮಾನಿ ದೇವತೆಗಳ ಸಮೇತನಾಗಿ, ವೇದದ ಅರ್ಥಾಭಿಮಾನಿ ದೇವತೆಗಳ ಸಮೇತನಾಗಿ, ಸ್ವಯಂ ವೇದಾಭಿಮಾನಿನಿಯೇ ಆದಂಥ ಲಕ್ಷ್ಮೀದೇವಿಯನ್ನ, ಅವಳು ವೇದಾಭಿಮಾನಿನೂ ಹೌದು, ಯಜ್ಞಾಭಿಮಾನಿನೂ ಹೌದು, ದಕ್ಷಿಣಾಭಿಮಾನಿನೂ ಹೌದು. ವೇದಾಭಿಮಾನಿನಿ ಸಾಕ್ಷಾತ್ ಸಾವಿಷ್ಣು ದೂರತಸ್ಥಿತ, ಭಾಗವತ್ ತಾತ್ಪರ್ಯ ಅದನ್ನು ವರ್ಣನೆ ಮಾಡ್ತದೆ. ನಾವೀಗ ಹಿಂದೆ ನೋಡಿದ್ವಲ್ಲ ವೇದಾಭಿಮಾನಿ ದೇವತಾ ಸ್ತ್ರೀಯರು ಅಂತ, ಅಲ್ಲಿಯೇ ಅದರ ವರ್ಣನೆ ಬಂದಿದೆ. ವೇದಾಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯ ರೂಪ ಭಗವಂತನಿಂದ ಸ್ವಲ್ಪ ದೂರ ನಿಂತಿರ್ತದೆ. ಯಜ್ಞಾಖ್ಯ ಶೈವ ವಿಷ್ಣೋಸ್ತು ಯಾತು ಉರಸ್ಥಲಮಾಶ್ರಿತ. ಅದೇ ಲಕ್ಷ್ಮೀದೇವಿ ಈ ಯಜ್ಞ ಎಂಬ ರೂಪದಿಂದ ಆತನ ಹೃದಯದಲ್ಲಿದ್ದಾಳೆ. ಹರಿಣಾ ರತಿಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತು. ಭಗವಂತನ ಜೊತೆಗೆ ರತಿಯೋಗದಲ್ಲಿದ್ದಾಳೆ, ಅತ್ಯಂತ ಆತ್ಮೀಯವಾದ ಭಂಗಿಯಲ್ಲಿ ಅವಳಿದ್ದಾಳೆ. ಹೀಗೆ ವೇದಾಭಿಮಾನಿನಿ ರೂಪ, ಯಜ್ಞಾಭಿಮಾನಿನಿ ರೂಪ ಮತ್ತು ದಕ್ಷಿಣಾಭಿಮಾನಿನಿ ರೂಪ, ಇದು ಎಲ್ಲವೂ ಕೂಡ ಬ್ರಹ್ಮ ಎಂಬ ಶಬ್ದದಿಂದಲೂ ತಿಳಿಯುತ್ತದೆ. ಅದಲ್ಲದೆ ಲಕ್ಷ್ಮೀದೇವಿಯನ್ನು ಹೇಳಲಿಕ್ಕೆ ಆ ರೋದಸಿ ಎಂಬ ಶಬ್ದವು ಕೂಡ ಶ್ರೀಭೂ ಎಂಬ 2 ಅರ್ಥಗಳನ್ನು ಹೇಳ್ತಾ ಆ ಬೃಹತಿ ಮಂತ್ರದಲ್ಲಿ ನಮಗೆ ಕಾಣಿಸ್ತಾ ಇದೆ. ಹೀಗೆ ಎಲ್ಲ ದುಷ್ಟಶಕ್ತಿಗಳನ್ನು ಪರಿಹಾರ ಮಾಡಿ ಎಲ್ಲ ಶಾಸ್ತ್ರಗಳನ್ನು ನಮಗೆ ಕೊಟ್ಟು ಪರಿವಾರ ಸಮೇತನಾಗಿ ನಮಗೆ ಆ ಭಗವಂತ ಸಾಕ್ಷಾತ್ಕಾರಕ್ಕೆ ವಿಷಯನಾಗ್ತಾನೆ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾ ಶೇಷಸ್ತು ಬ್ರಹ್ಮಣಃ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಃ ಅಥ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಯಾಕೆ ಎಲ್ಲ ಪರಿವಾರ ದೇವತೆಗಳನ್ನ ಉಪಾಸನೆ ಮಾಡಬೇಕು ಅಂದ್ರೆ, ಎಲ್ಲ ದೇವತೆಗಳು ಶೇಷನ ಅಥವಾ ರುದ್ರನ ಪ್ರತಿಬಿಂಬರು. ಆ ಶೇಷ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬ. ಸ ಪರಬ್ರಹ್ಮಣಶ್ಚೈವ, ಆ ಚತುರ್ಮುಖ ಬ್ರಹ್ಮ ಪರಬ್ರಹ್ಮನ ಪ್ರತಿಬಿಂಬ. ತೇ ಸ್ವಬಿಂಬ ಪ್ರದರ್ಶಕಾಹ, ಎಲ್ಲ ಈ ದೇವತೆಗಳು ಕೂಡ ನಮಗೆ ಅನುಗ್ರಹ ಮಾಡಿ ತಮ್ಮ ಸಾಕ್ಷಾತ್ಕಾರವನ್ನು, ತಮಗೆ ಬಿಂಬವಾದಂಥ ಇನ್ನೂ ಹಿರಿಯ ದೇವತೆ ಯಾರಿದ್ದಾರೆ ಅವರ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಹೀಗೆ ನಮಗೆ ನಮ್ಮ ಗುರು, ಅವನಿಗೆ ಅವನ ನಂತರ ಮತ್ತೊಬ್ಬ ಗುರು, ಮತ್ತೊಬ್ಬ ದೇವತೆ, ಇವರೆಲ್ಲರ ಪರಿವಾರಭೂತರಾದಂಥ ಈ ಎಲ್ಲ ದೇವತೆಗಳ, ಗುರುಗಳ, ಋಷಿಗಳ ಸ್ವರೂಪ ಜ್ಞಾನ ನಮಗೆ ಆಗ್ತಾ ಆಗ್ತಾ ಕೊನೆಗೆ ಪರಮಾತ್ಮನ ಜ್ಞಾನವೂ ಆಗ್ತದೆ. ಅಥ ಸ್ವಬಿಂಬದ್ವಾರ ಇವ, ನಮ್ಮ ಬಿಂಬ ಏನಿದೆ ಅದರ ಜ್ಞಾನದ ಮೂಲಕವಾಗಿ, ಅದರ ಮುಖಾಂತರ ಪರಮಾತ್ಮ ಪ್ರದರ್ಶನ, ಪರಮಾತ್ಮನ ಜ್ಞಾನ ಅಂತಿದೆ. ಹೀಗೆ ಪರಮಾತ್ಮನ ಜ್ಞಾನ ಆಗಲಿಕ್ಕೆ ಈ ಎಲ್ಲ ಅಂಗ ರೂಪರಾದಂತಹ ದೇವತೆಗಳ ಅನುಗ್ರಹವೂ ಕೂಡ ಬೇಕೇ ಬೇಕು. ಅದೆಲ್ಲವನ್ನೂ ತಿಳಿಸುವಂತಹ ಒಂದು ಶಬ್ದ ಇದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.